ನಮಸ್ತೆ, ನನ್ನೆಲ್ಲ ರೈತ ಬಾಂಧವರಿಗೂ. ನನ್ನ ಹೆಸರು ಭಾಗ್ಯ ಅಂತ. ನಾವು ದಾವಣಗೆರೆ ವಿಭಾಗದಿಂದ ಬಂದಿದ್ದೀವಿ. ಹರಪನಹಳ್ಳಿ ತಾಲೂಕು ಅಲಗಿಲವಾಡ ಗ್ರಾಮಕ್ಕೆ ನಾವು ಈಗ 15 ದಿನದ ಬ್ಯಾಕ್ ಸೈಡು ಶಂಕರ್ ಸರ್ ಮುಖಾಂತರನೇ ನಾವು ಕೊಟ್ರೇಶ್ ಸರಿಗೆ ಈ ಪ್ರಾಡಕ್ಟನ್ನು ನಮ್ಮದು ಆಗ್ರೋ ಬೂಸ್ಟ್ ಮತ್ತು ಸಾಯಿಲ್ ಗಾರ್ಡನ್ನ ಕೊಟ್ಟಿದ್ವಿ. ಅವರು ನಮ್ಮ ಇದ್ರ ಪ್ರಕಾರ ಇನ್ಸ್ಟ್ರಕ್ಷನ್ ಪ್ರಕಾರನೇ 3 ಲೈನಿಗೆ ಪಪಾಯ ಗಿಡಕ್ಕೆ ಅವರು ನಮ್ಮ ಔಷಧಿಯನ್ನು ಸಿಂಪಡಿಸಿದ್ರು. ಬನ್ನಿ ಅವ್ರ ಬಾಯಲ್ಲೇ ನಾವು ಏನಿದೆ ರಿಸಲ್ಟ್ ಅಂತ ನಾವು ಕೇಳೋಣ. ಸರ್ ನಮಸ್ತೆ, ನನ್ನ ಹೆಸರು ಶಂಕರ್ ಅಂತೇಳಿ, ಹರಪನಹಳ್ಳಿ ತಾಲೂಕು ಅಲಗಿಲವಾಡ ಗ್ರಾಮ. ಇವರು ನಮ್ಮ ಚಿಕ್ಕಪ್ಪರ ಆಗಬೇಕು, ಕೊಟ್ರೇಶ್ ಅಂತೇಳಿ. ಸೊ ನಾನು ಯೂಸ್ ಮಾಡಿದ ಮೇಲೆ ಇವ್ರಿಗೆ ಹೇಳಿದೆ, ಈ ಥರ ಚೆನ್ನಾಗಿದೆ, ಇದನ್ನು ಹಾಕ್ರಿ ಚಿಕ್ಕಪ್ಪ, ಚೆನ್ನಾಗಿ ಬರ್ತದೆ ಅಂತ ಹೇಳಿದಕ್ಕೆ ಆಯ್ತಮ್ಮ ಕರ್ಕೊಂಬೈಲಿ ನೋಡೋಣ ಅಂತ ಹೇಳ್ಬಿಟ್ಟು ಇಡೀ 1700 ಗಿಡ ಇದ್ದಾವೆ. 1700 ಗಿಡಕ್ಕೆ ಅವ್ರಿಗೆ ಸಿಂಪಡಣೆ ಮಾಡಿಲ್ಲ, ಕೇವಲ 200-220 ಗಿಡಕ್ಕೆ ಅಷ್ಟೇ ಹಾಕಿದ್ದಾರೆ. ಆ ರಿಸಲ್ಟ್ ಇವತ್ತು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ವಿತಿನ್ ಇವತ್ತಿಗೆ 17-18 ದಿವಸ ಆಯ್ತು ನಾವು ಇದನ್ನು ಸಿಂಪಡಣೆ ಮಾಡಿ. ಅವ್ರ ಬಾಯಲ್ಲಿ ಅವ್ರ ಮುಖಾಂತರ ಕೇಳೋಣ ಯಾವ ಥರ ಬಂದಿತ್ತು, ಯಾವ ಥರ ಆಗಿದೆ ಅನ್ನೋದು ಅವರೇ ಹೇಳ್ತಾರೆ. ಸೂಪರ್ ಸರ್, ಹೇಳಿ ಸರ್. ನಮಸ್ತೆ ಸರ್, ನನ್ನ ಹೆಸರು ಕೊಟ್ರೇಶ್ ಅಂತ. ಎಸ್ ಸರ್. ನಮ್ಮ ಅಲಗಿಲವಾಡ. ಈಗ 15 ದಿವಸದಿಂದ ಇವರು ಬಂದು ನನಗೆ ಹೇಳಿದರು. ಹೇಳಿ ಅವತ್ತು ಔಷಧಿ ತಗೊಂಡು ತಿರ್ಗಾ 3ನೇ ತಾರೀಕು ನಾನು ಔಷಧಿ ಹಾಕೀನಿ. ಇದಕ್ಕೆ 3ನೇ ತಾರೀಕು ಹಾಕಿದ ನಂತರ ಇವತ್ತು 20ನೇ ತಾರೀಕು 17 ದಿವಸ ಆಯ್ತು. 17 ದಿವಸದಾಗ ನಾನು ಬಂದು ನಾನು ಅನ್ನೇನು ಅಬ್ಸರ್ವ್ ಮಾಡಿದ್ದಿಲ್ಲ. ಈಗ ನೀವು ಬಂದ ನಂತರ ಇದನ್ನ ಗಿಡಗಳು ಅಬ್ಸರ್ವ್ ಮಾಡಿದಿ. ಆದರೂ ಇದು ಒಂಥರ 3 ಲೈನೇ ಒಂಥರ ಹಚ್ಚ ಕಾಣ್ತೈತಿ. ಇನ್ನು ನಾನು ಗೊಬ್ಬರ ಹಾಕಿದ ಲೈನ್ ಏನೈತಲ್ಲ ಈ ಥರ ಹಚ್ಚ ಕಾಣ್ತಾ ಇಲ್ಲ. ಕಾಯಿ ಚೆನ್ನಾಗಿ ಹಿಡ್ದೈತಿ ಇದು. ಈಗ ನಾನು 3ನೇ ತಾರೀಕು ಅಂದ್ರೆ ಅಲ್ಲಿಗೆ 17 ದಿವಸದಿಂದ ಕಾಯಿ ಚೆನ್ನಾಗಿ ಹಿಡ್ದೈತಿ. ಈಗ 3 ನೀರು ಬಿಟ್ಟಾನಿ. ಇದನ್ನ ರೈತರು ಯೂಸ್ ಮಾಡ್ಬೋದು ಅಂತಾನೆ. ಈಗ ನಾನು ನೆಕ್ಸ್ಟ್ 1700 ಗಿಡಕ್ಕೂ ಇದನ್ನೇ 1.5 ತಿಂಗಳಿಗೆ 1 ಡೋಸ್ ಗೊಬ್ಬರ ಹಾಕ್ತಾ ಇದ್ದಾವೆ. ಇದು 1.5 ತಿಂಗಳಿಗೆ ಇದು 1 ಡೋಸ್ ಗೊಬ್ಬರ ಹಾಕಿ ಮತ್ತೊಮ್ಮೆ ಪ್ರಾಕ್ಟಿಕಲ್ ಮಾಡೋಣ ಅಂತ ನಾನು ಅನಿಸಿಕೆ. ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ಇವರು ಪ್ರಗತಿಪರ ರೈತರು. ಸ್ವತಃ ಏನೇ ನಾವು ಒಂದು ಸಸಿ ಹಾಕ್ಬೇಕಂದ್ರೂ ಕೂಡ ಅದ್ರ ಬಗ್ಗೆ ಅದನ್ನೆಲ್ಲ ತಿಳ್ಕೊಂಡು 100 ಸಲ ಯೋಚನೆ ಮಾಡಿ ಆ ಸಸಿಯನ್ನು, ಒಂದು ಪಪ್ಪಾಯಿ ಗಿಡ ಇರ್ಬೋದು, ಅಡಿಕೆ ಇರ್ಬೋದು, ಯಾವುದೋ ತರಕಾರಿ ಇರ್ಬೋದು, ಅದು 100 ಸಲ ಯೋಚನೆ ಮಾಡಿ ಇದು ಯಾವ ಥರ ಬರುತ್ತೆ, ಯಾವ್ದು ಬೀಜ ಅಂತೇಳಿ ಕೇಳಿಬಿಟ್ಟು ಅದನ್ನು ಅವರು ಉಳುಮೆ ಮಾಡ್ತಾರೆ. ಇವರು ಸ್ವತಃ ಪಕ್ಕ ಪ್ರಗತಿಪರ ರೈತರು. ಸೊ ಹಾಗಾಗಿ ನೆಕ್ಸ್ಟ್ ಅಂದರೆ ಮುಂದಿನ ತಿಂಗಳು ಜನವರಿ 18-19 ತಾರೀಕು ಮೇಲ್ಪಟ್ಟು ಪ್ರತಿಯೊಂದು ಗಿಡಕ್ಕೂ ನಾವು ಇದೇ ವಿ ಸ್ಟಾರ್ ಕಂಪ್ನಿ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ ಅಂತ ಅವರು ಮನಪೂರ್ವಕವಾಗಿ ಸಂತೋಷದ ಖುಷಿಯಿಂದ ಹೇಳ್ತಿದ್ದಾರೆ. ಅದು ನನಗೆ ತುಂಬ ಖುಷಿ ಆಗ್ತಿದೆ ಅವ್ರ ಬಗ್ಗೆ. ಗ್ರೇಟ್ ಸರ್, ಗ್ರೇಟ್. ಥ್ಯಾಂಕ್ ಯು ಸರ್. ಹಂಗೆ ಸ್ವಲ್ಪ ರಿಸಲ್ಟ್ ನೋಡ್ಕೊಂಡ್ಬಂದ್ರೆ ಶಂಕರ್ ಸರ್. ಇಲ್ಲಿ ಬನ್ನಿ. ಇದು ನಮ್ಮ ವಿ ಸ್ಟಾರ್ ಪ್ರಾಡಕ್ಟನ್ನು ಬಳಸಿರೋದು ಹಾಕಿರ್ತಕ್ಕಂಥ ಗಿಡ. ಇದು ನೋಡಿ ಯಾವ ಥರ ಕಾಯಿ ಇದೆ, ಯಾವ ಥರ ಹೂ ಹಿಡಿದಿದೆ ಅಂತ ಹೇಳ್ಬಿಟ್ಟು. ಗಿಡ ಪೂರ್ತಿ ಹತ್ತಿಗಿದೆ. ಅದು ಇದನ್ನ ಮಾಡ್ಕೊಳ್ಳಿ ಸರ್ ಪಕ್ಕದಲ್ಲಿ. ಸರ್ ನಮಸ್ತೆ, ಇದು ಗೊಬ್ಬರ ಹಾಕಿರ್ತಕ್ಕಂಥ ಗಿಡ ನೋಡಿ ಯಾವ ಥರ ಉದುರಿದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಉದುರಿದೆ ನೋಡಿ. ಇದು ಕೂಡ ಉದುರೋ ಥರ ಬಂದಿದೆ ಸ್ಟೇಜ್ಗೆ. ಇದು ಜಾಸ್ತಿ ಹೂ ಹಿಡ್ದಿಲ್ಲ ನೋಡಿ. 1, 2, 3 ಅಷ್ಟೇ ಇದೆ ಗಿಡದಲ್ಲಿ. ಇದು ಕೂಡ ಹಣ್ಣು ಹರ್ತಿದೆ, ಅಂದರೆ ಉದುರೋ ಸ್ಟೇಜಿಗೆ ಬಂದಿದೆ. ಸೊ ನಮ್ದು ಯಾವ ಥರ ಇದೆ, ಇದು ಯಾವ ಥರ ಇದೆ ಅವರು ಕೂಡ ಹೇಳಿದ್ದಾರೆ. ನಾವು ಕೂಡ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀವಿ. ಇದು ಗೊಬ್ಬರ ಹಾಕಿರ್ತಕ್ಕಂಥ ಗಿಡ. ಇದು ನೋಡಿ, ಇದು ಆಲ್ರೆಡಿ ಆಲ್ಮೋಸ್ಟ್ ಅಲ್ಲೇ ಪೂರ್ತಿ ಎಲ್ಲ ಹಣ್ಣಾಗಿದೆ. ಇದು ಕೂಡ ಉದುರ ಸ್ಟೇಜ್ ಇದೆ. ಸೊ ಅದಕ್ಕೆ ಈ ಥರ ಹಾಕಬಾರ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನಿದೆ ಅಲ್ಲ, ಮುಂದಿನ ತಿಂಗಳು 18-19 ತಾರೀಕು ಇಡೀ ಎಲ್ಲ ಗಿಡಕ್ಕೂ ಕೂಡ ಅದನ್ನು ಸಿಂಪಡಣೆ ಮಾಡ್ತೀವಿ ಅಂತ ನಾವು ಹೇಳಿದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್. ಸರ್ ರಿಸಲ್ಟ್ ಚೆನ್ನಾಗಿದೆಯಲ್ಲ ಸರ್? ನಿಮಗೆ ಚೆನ್ನಾಗಿದೆಯಲ್ಲ? ನಿಮ್ಮ ಊರಿನ ಭಾಗದಲ್ಲಿ ಎಲ್ಲ ರೈತರಿಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟಪಡ್ತಾನೆ ಸರ್. ಇಷ್ಟಪಡ್ತಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಧನ್ಯವಾದಗಳು. ಜೈ ವಿ ಸ್ಟಾರ್.